ಮೇಡಮ್. ರಾಯ್, ಏನ್ ಸಡನ್ ಆಗಿ ಬಂದಿದ್ಯಾ? ತಾತ ಚೆನ್ನಾಗಿದ್ದಾರೆ ತಾನೆ? ತಾತ ಏನೋ ಚೆನ್ನಾಗಿದ್ದಾರೆ ಮೇಡಮ್, ಆದ್ರೆ ಕಷ್ಟ ಪಡ್ತಿರೋದು, ಸದ್ಯಕ್ಕೆ ಚೆನ್ನಾಗಿಲ್ದೇ ಇರೋದು ನೀವೇ. ಯಜಮಾನ ಯಜಮಾನ. ಚಂದ್ರಹಾಸ ವಿಷ್ಣುವಿನ ಭಕ್ತ. ಅವನನ್ನು ಕೊಲ್ಲಲು ದುಷ್ಟಬುದ್ಧಿ ಎನ್ನುವ ಮಂತ್ರಿ ಸಂಚನ್ನೂ ರೂಪಿಸುತ್ತಾನೆ. ಆದರೆ ಆ ಸಂಚಿನಲ್ಲಿ ಅವನೇ ಸಿಲುಕಿ ಸಾವನ್ನಪ್ಪುತ್ತಾನೆ. ಪ್ರಣವ್, ಇದು ಸಾರಾಂಶ ಏನ್ ಗೊತ್ತಾ? ನಾವು ಏನೇ ಯೋಜನೆ ಹಾಕಿದ್ರು ದೈವೇಚ್ಛೆ ಬೇರೆನೆ ಇರುತ್ತೆ. ಮನುಷ್ಯನ ಯೋಚನೆ ವಿಫಲ ಆಗುತ್ತೆ. ನೀವು ನನಗೆ ಇದನ್ನ ಏನಕ್ಕೆ ಹೇಳ್ತಿದ್ದೀರ ಅಂತ ನನಗೆ ಗೊತ್ತು. ದಯವಿಟ್ಟು ಸುಮ್ಮನೆ ಇದ್ಬಿಡಿ. ಮಹಮ್, ಎಲ್ಗೆ ಹೋಗಿದ್ದೆ ಇಷ್ಟೊತ್ತು? ನಾನು ಮೀಟ್ ಮಾಡ್ಬೇಕಿತ್ತು, ಹೊರಗಡೆ ಹೋಗಿದ್ದೆ. ಜಸ್ಟ್ ಮನೆಗ್ ಬಂದು ಫ್ರೆಶ್ ಅಪ್ ಆಗಿ ಬರ್ತಿದೀನಿ. ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿ? ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ. ಅಟ್ಲೀಸ್ಟ್ ಸ್ವಿಚ್ ಆನ್ ಅಲ್ಲಿ ಇಟ್ಕೋಬೇಕು ತಾನೆ. ಮೊಬೈಲ್ ಬ್ಯಾಟ್ರಿ ಲೋ ಆಗಿತ್ತು. ಏನಾಯ್ತು ಇವಾಗ? ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದೆಯಾ? ನಾವ್ ಏನ್ ಅನ್ಕೊಂಡಿದ್ವೋ ಅದು ಯಾವ್ದೂ ಆಗ್ತಾ ಇಲ್ಲ. ಐ ಥಿಂಕ್ ರಾಘವೇಂದ್ರ ಯಾರಿಂದಲೂ ದೂರ ಮಾಡಕ್ ಸಾಧ್ಯ ಇಲ್ಲ ಅನ್ಸುತ್ತೆ. ವಾಟ್? ಏನ್ ಮಾತಾಡ್ತಾ ಇದೀಯಾ? ಹೌದು ಮಾಮ್, ನಿಜಾನೇ ಹೇಳ್ತಾ ಇದೀನಿ ಮಾಮ್. ಅವ್ರಿಬ್ರು ದೂರ ಮಾಡೋದ್ ಕಷ್ಟ. ಇದೇ ಮಾತನೇ ಅಲ್ವಾ ನಾನ್ ಮೊದಲಿಂದನೂ ಹೇಳ್ತಾ ಇರೋದು. ಜಸ್ಟ್ ಶಟ್ ಅಪ್ ನಾಗಾರ್ಜುನ್. ಪ್ರಣವ್, ಆಲ್ರೆಡಿ ಡಿವೋರ್ಸ್ ಪೇಪರ್ಗೆ ರಾಘವೇಂದ್ರ ಸೈನ್ ಮಾಡಿದಾನಲ್ಲ, ಮತ್ತ್ಯಾಕೆ ಈ ತರ ಮಾತಾಡ್ತಾ ಇದೀಯಾ? ಮಾಮ್, ಆ ಪೇಪರ್ಸ್ ನ ಚಾನ್ಸ್ ಆಲ್ರೆಡಿ ಸುಟ್ಟಾಕಿದಾಳೆ. ವಾಟ್? ಏನ್ ಹೇಳ್ತಿದ್ಯಾ ಪ್ರಣವ್? ಹೌದು ಮಾಮ್, ಆ ಲಾಯರ್ಗೆ ನಾನು ಫೋನ್ ಮಾಡಿದ್ದೆ. ಅವರೇ ಎಲ್ಲ ವಿಚಾರ ಹೇಳಿದ್ರು. ಈಗಲಾದ್ರೂ ಅರ್ಥ ಮಾಡ್ಕೊಂಡು ಈ ವ್ಯರ್ಥ ಪ್ರಯತ್ನಗಳನ್ನು ಇಲ್ಲಿಗೆ ಬಿಟ್ಬಿಡಿ. ಯಾಕೆಂದ್ರೆ ಇದುವರೆಗೂ ನೀನ್ ಅನ್ಕೊಂಡ ಯಾವ್ದು ಆಗಿಲ್ಲ ಅಲ್ವಾ ತುಳಸಿ? ಆ ಜಾನ್ಸಿ ಈಗಿನ ಜನರೇಷನ್ ಹುಡುಗಿ, ಯಾರಿಗೆ ಎಲ್ಲಿ ಹೇಗೆ ಏಟ್ ಕೊಡ್ಬೇಕು ಅನ್ನೋದು ಅವಳು ಚೆನ್ನಾಗ್ ಗೊತ್ತು. ನಿನಗೆ ಎಷ್ಟು ಉಗಿಸ್ಕೊಂಡ್ರು ನಾಚಿಕೆ ಇಲ್ವಾ ನಾಗಾರ್ಜುನ್? ಯಾಕೆ ನನ್ನ ಹತ್ರ ಬಯಸ್ಕೊಳ್ಳೋದಕ್ಕೆ ಆಸೆ ಪಡ್ತೀಯಾ? ಏನು ಮಾಡಕ್ಕಾಗಲ್ಲ ತುಳಸಿ. ಒಳ್ಳೆ ಮಾತು, ಒಳ್ಳೆ ವಿಷಯ ಯಾವತ್ತು ಹಿತವಾಗಿ ಇರೋದೇ ಇಲ್ಲ. ಆದ್ರೆ ಇವತ್ತೆಲ್ಲ ನಾಳೆ ಹಿತವಾಗ್ಬೋದು ಅನ್ನೋ ಒಂದು ಚಿಕ್ಕ ಆಸೆ ಇದೆ ನೋಡು, ಅದು ನನ್ನ ಹತ್ರ ಈ ರೀತಿ ಮಾತಾಡಿಸ್ತಾ ಇದೆ. ನೋಡು ಮಾಮ್, ನಿನ್ ಡ್ಯಾಡ್ ಜೊತೆ ಜಗಳ ಆಡೋದನ್ನ ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡು. ಡೋಂಟ್ ವರಿ ಪ್ರಣವ್, ಎಲ್ಲಿ ಬಾಂಬ್ ಹಾಕಿದ್ರೆ ಎಲ್ಲಿ ಸಿಡಿಯುತ್ತೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಹುಷಾರು ತುಳಸಿ, ಆ ಬಾಂಬು ಮಿಸ್ಪ್ಲೇಸ್ ಸಿಡಿಬಹುದು ಅಥವಾ ಸಿಡಿದೇ ಹೋಗ್ಬೋದು. ಹುಷಾರು. ಐ ಸೆಡ್ ಜಸ್ಟ್ ಶಟ್ ಅಪ್. ನಾನ್ ಹಾಕ್ತಾ ಇರೋದು ಈ ದೀಪಾವಳಿಲೆಲ್ಲ ಹೊಡಿತಾರಲ್ಲ ಆ ಲಕ್ಷ್ಮಿ ಪಟಾಕಿ ಅಂತ ಅನ್ಕೊಂಡಿದ್ಯಾ? ಆಟಮ್ ಬಾಂಬ್ ಅದು ಎಲ್ಲಿ ಸಿಡಿಬೇಕೋ ಅಲ್ಲೇ ಸಿಡಿಯುತ್ತೆ. ಈಗ ಏನ್ ಮಾಡ್ತೀಯ ಮಾಮ್? ಜಸ್ಟ್ ವೇಟ್ ಅಂಡ್ ವಾಚ್. ಮೇಡಮ್. ರಾಯ್, ಏನ್ ಸಡನ್ ಆಗಿ ಬಂದಿದ್ಯಾ? ತಾತ ಚೆನ್ನಾಗಿದ್ದಾರೆ ತಾನೆ? ತಾತ ಏನೋ ಚೆನ್ನಾಗಿದ್ದಾರೆ ಮೇಡಮ್, ಆದ್ರೆ ಕಷ್ಟ ಪಡ್ತಿರೋದು, ಸದ್ಯಕ್ಕೆ ಚೆನ್ನಾಗಿಲ್ದೇ ಇರೋದು ನೀವೇ. ನನಗೆ ಆಗಿದೆ ರಾಯ್, ನಾನ್ ಚೆನ್ನಾಗಿದ್ದೀನಿ. ತುಂಬಿದ ಫ್ಯಾಮಿಲಿ ಒಳಗಡೆ ಹ್ಯಾಪಿ ಆಗಿದ್ದೀನಿ. ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತೀರಾ ಮೇಡಮ್. ತುಂಬುದು ಫ್ಯಾಮಿಲಿ ಒಳಗಿದ್ದೀರ ಅನ್ನೋದು ಸತ್ಯ, ಆದ್ರೆ ಹ್ಯಾಪಿ ಆಗಿದ್ದೀರ ಅನ್ನೋದು ಸುಳ್ಳು. ಮೇಡಮ್, ಕುಟುಂಬ ಅಂದ್ರೆ ಕಷ್ಟದ ಸಮಯದಲ್ಲಿ ಕೈ ಹಿಡಿಯೋರು, ಸಂತೋಷದ ಸಮಯದಲ್ಲಿ ಹಂಚ್ಕೊಳ್ಳೋರು. ರಾಘು ನನ್ ಕೈ ಹಿಡ್ತಿದ್ದಾನೆ ರಾಯ್. ಇಡೀ ಕುಟುಂಬ ನನಗ್ ಬೆಂಬಲ ಕೊಡುತ್ತೆ ಅನ್ನೋ ನಂಬಿಕೆ ಇದೆ. ಮೇಡಮ್, ನಿಮ್ ಬದುಕಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ, ಮನೆ ಒಳಗಡೆ ಅಷ್ಟೆಲ್ಲ ಆಗ್ತಾ ಇದೆ, ಆದ್ರೂ ಹೀಗೆ ನಗ್ನಗ್ತಾ ಇರಕ್ ಹೇಗ್ ಸಾಧ್ಯ ಮೇಡಮ್? ರಾಯ್, ಒಂದ್ ಫ್ಯಾಮಿಲಿ ಅಂದ್ಮೇಲೆ ಇದೆಲ್ಲ ಇದ್ದಿದ್ದೆ ಅಲ್ವಾ? ಎಲ್ಲ ಸರಿ ಹೋಗುತ್ತೆ ಬಿಡು. ಅದೇ ನಂಬಿಕೆಯಿಂದ ನಾನು ಇವತ್ತೊಂದು ದೇವಸ್ಥಾನಕ್ಕೆ ಹೋಗಿ ನಿಮ್ಗೆ ಎದುರಾಗಿರೋ ಸಮಸ್ಯೆ ಎಲ್ಲ ದೂರ ಆಗಿ ನಿಮ್ ಜೀವನ ಚೆನ್ನಾಗಿರ್ಲಿ ಅಂತ ಬೇಡ್ಕೊಂಡ್ ಬಂದೆ ಮೇಡಮ್. ವಾಟ್? ನೀನ್ ದೇವಸ್ಥಾನಕ್ಕೆ ಹೋಗಿದ್ದ? ನನ್ನಿಂದ ನಂಬೋದಕ್ಕೆ ಆಗ್ತಿಲ್ಲ ರಾಯ್. ಸಂಕಟದ ಸಾಗರದಲ್ಲಿ ಆಸೆಯನ್ನು ಕಡ್ಡಿ ಕೂಡ ತಡೆದ ಕನ್ಸನ್ನ ಹುಟ್ಟಾಕತ್ತಂತೆ ಮೇಡಮ್. ಅಂದ್ಮೇಲೆ ರಕ್ಷೆ ದಾರ ಕಟ್ಟದ ಮೇಲೆ ನಿಮ್ ಜೀವನ ಸರಿ ಹೋಗುತ್ತೆ ಅಂತ ಒಬ್ರು ಹೇಳಿದ ಮಾತು ಭರವಸೆನ ಹುಟ್ಟಾಕಲ್ವ ಹೇಳಿ? ನಾನೊಬ್ರು ಸ್ವಾಮೀಜಿನ ಭೇಟಿ ಮಾಡಿದೆ. ಅವ್ರು ಹೇಳಿದ್ರು, ಅಲ್ಲೊಂದು ದೇವಿ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿ ನಮಗ್ ಬೇಕಾದವರಿಗೆ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡಿಸಿ ಆ ಕಂಕಣ ತಗೊಂಡೋಗಿ ಅವ್ರಿಗೆ ಕಟ್ಟಿದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು.
ಅಲ್ಲಿ ಸಾಮಾನ್ಯವಾಗಿ ಗಂಡನಿಗೆ ಒಳ್ಳೇದಾಗ್ಲಿ ಅಂತ ಹೆಂಡತಿ, ಹೆಂಡತಿ ಪರವಾಗಿ ಗಂಡ, ತಂದೆ ತಾಯಿ, ತಾಯಿ ಪರವಾಗಿ ತಂದೆ, ಅಣ್ಣನ ಪರವಾಗಿ ತಂಗಿ, ತಂಗಿ ಪರವಾಗಿ ಅಣ್ಣ ಹೋಗಿ ಪೂಜೆ ಮಾಡಿಸ್ಕೊ ಬರ್ತಾರೆ ಮೇಡಮ್. ಆದ್ರೆ ಇಲ್ಲಿವರೆಗೆ ನಮ್ಮಿಬ್ಬರ ಮಧ್ಯೆ ನೀವು ಬಾಸು, ನಾನು PA ಬಿಟ್ರೆ ಬೇರೆ ಯಾವ ಸಂಬಂಧನೂ ಇರಲಿಲ್ಲ. ಆದ್ರೂ ನಿಮ್ ಪರ್ಮಿಷನ್ ಇಲ್ದೆ ನಾನೊಬ್ಬ ನಿಮ್ಮ ಅಣ್ಣನಾಗಿ ಆ ದೇವಸ್ಥಾನಕ್ಕೆ ಹೋಗಿ ನಿಮಗೆ ಒಳ್ಳೇದಾಗ್ಬೇಕು, ನಿಮಗೆ ಕನ್ಸು ಈಡೇರ್ಬೇಕು ಅಂತ ಈ ಕಂಕಣ ತಗೊಂಡ್ ಬಂದಿದ್ದೀನಿ ಮೇಡಮ್. ಅಕ್ಸೆಪ್ಟ್ ಮಾಡ್ಕೊತೀರಾ? ಯಾಕೆ ಮೇಡಮ್ ಕಣ್ಣೀರು? ಇದು ಕಣ್ಣೀರಲ್ಲ ರಾಯ್, ಖುಷಿಗ್ ಬರ್ತಿರೋದು. ನೀನ್ ನನಗ್ ತಂಗಿ ಸ್ಥಾನ ಕೊಟ್ಟು ನಂಗೋಸ್ಕರ ಇಷ್ಟೆಲ್ಲ ಮಾಡಿದ್ಯಾ, ಆ ಸಂತೋಷಕ್ ಬರ್ತಿರೋದು ರಾಯ್. ಅದಕ್ ತುಂಬಾ ಥ್ಯಾಂಕ್ಸ್. ನಿಜ ಹೇಳ್ಬೇಕು ಅಂದ್ರೆ ನಾನ್ ನಿಮಗೆ ಹೇಳ್ಬೇಕು ಮೇಡಮ್. ಯಾಕಂದ್ರೆ ನನ್ನಂತ ಒಂದು ಅಣ್ಣನಾಗಿ ಒಪ್ಕೊಂಡ್ರಲ್ಲ, ಅದಕ್ಕೆ. ಮೇಡಮ್, ಈ ಕಂಕಣ ನಿಮ್ಗೆ ಕಟ್ಲಾ? ಕಟ್ಟು ರಾಯ್. ಮೇಡಮ್, ಇನ್ಮೇಲೆ ಚಿಂತೆ ಮಾಡಬೇಡಿ. ಆ ದೇವ್ರು ನಿಮ್ ಜೊತೆ ನಿಂತು ನಿಮ್ಮನ್ನ ಕಾಪಾಡ್ತಾನೆ. ಮುನ್ನುಗ್ಗಿ. ಇನ್ನು ಮುಂದೆ ನಿಮ್ ಜೀವನದಲ್ಲಿ ನಿಮ್ಮನ್ನ ಯಾರು ಏನೂ ಮಾಡಕ್ಕಾಗಲ್ಲ. ಇನ್ನೆಲ್ಲ ಒಳ್ಳೇದಾಗತ್ತೆ. ಹೊರಡಿ ಮೇಡಮ್. ಮಗ್ಲೆ, ಏನಾಯ್ತಮ್ಮ? ಯಾಕೆ ಕೂಕೊಂಡೆ? ನಾನ್ ಅನ್ಕೊಂಡಿದ್ ಏನು ಆಗ್ತಿಲ್ವಲ್ಲ, ಅದಕ್ಕೆ. ಇವಾಗ ನೀನ್ ಅನ್ಕೊಂಡಿದ್ ಏನಾಗಿಲ್ಲ ಅಂತ ಹೀಗೆ ಕಿಚ್ಚಾಡ್ತಿದ್ಯಾ ಅನಿತಾ? ಅದೇನು ಅಂತ ಹೇಳ್ದಲ್ವ ನಮಗೂ ಅರ್ಥ ಆಗೋದು. ನಾನ್ ಅವಳ ಮನೆಯಿಂದ ಆಚೆ ಹಾಕ್ಬೇಕು ಅಂತ ಏನನ್ನ ಪ್ಲಾನ್ ಮಾಡ್ತಿದ್ರೆ ಅವಳು ಅಲ್ಲೇ ಉಳ್ಕೊಳ್ಳೋದಕ್ಕೆ ಕೌಂಟರ್ ಪ್ಲಾನ್ ಮಾಡ್ತಿದ್ದಾಳೆ. ಅನ್ನಿ, ನಮ್ ಪ್ಲಾನ್ ಪ್ರಕಾರ ರಾಘವೇಂದ್ರ ಡಿವೋರ್ಸ್ ಒಪ್ಪಿ ಸಿಗ್ನೇಚರ್ ಮಾಡಾಗಿದೆಯಲ್ಲ. ಆದ್ರೆ ಅವಳು ಆಲ್ರೆಡಿ ಸಿಗ್ನೇಚರ್ ಹಾಕಿದ್ ವಕಾಲತ್ನ ಕಳ್ಸೋದಿಕ್ ರೆಡಿ ಹಾಕಿದ್ ನೋಟಿಸ್ ನ ಸುಟ್ಟಾಕಿದ. ಏನ್ ಹೇಳ್ತಾ ಇದೀಯಮ್ಮ? ಹಾಗಾದ್ರೆ ಅವಳು ನೋಟಿಸ್ ಬಂದ ತಕ್ಷಣ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿರೋದು? ಅದೆಲ್ಲ ಬರೀ ನಾಟಕಪ್ಪ. ಸೈನ್ ಮಾಡಿದ್ದೀನೇ ಆ ಲಾಯರ್ನ ಹೆದರಿಸಿ ಅವ್ರ ಕೈಲಿ ಆ ನೋಟಿಸ್ ನ ಸುಟ್ಟಾಕ್ಸಿ ಏನು ಗೊತ್ತಿಲ್ಲದೆ ಇರೋ ತರ ಡ್ರಾಮಾ ಮಾಡ್ತಿದ್ದಾಳೆ. ಇಷ್ಟೆಲ್ಲ ಆಗಿದ್ರು ಪಲ್ಲವಿ ಮನೆಯವ್ರು ಯಾಕೆ ನಮ್ಗೆ ಏನು ಹೇಳಿಲ್ಲ? ಅವ್ರಿಗೆ ಗೊತ್ತಿದ್ರೆ ತಾನೆ ನಮಗೆ ಹೇಳೋದಕ್ಕೆ. ಅಂದ್ರೆ ಅವಳು ಆ ಕೆಲ್ಸನ ಪಲ್ಲವಿ ಮನೆಯವ್ರಿಗೆ ಗೊತ್ತಾಗ್ತಾ ಇರೋ ತರ ಮಾಡಿದಾಳೆ. ಅವ್ರ ಮುಂದೆನೆ ಅಮಾಯಕಿ ತರ ಡ್ರಾಮಾ ಮಾಡ್ತಿದ್ದಾಳೆ. ಒಂದ್ ನಿಮಿಷ ಇರೋನಿ, ನಾನು ಈಗಲೇ ಪಲ್ಲು ಫೋನ್ ಮಾಡಿ ಮಾತಾಡ. ಬೇಡ, ಅವ್ರಿಗೆ ಕಾಲ್ ಮಾಡಿ ಏನು ಪ್ರಯೋಜನ ಇಲ್ಲ. ಮತ್ತೆ ಅವಳು ಇಷ್ಟೆಲ್ಲ ಮಾಡಿದ್ರೆ ಸುಮ್ನೆ ಇರೋಕ್ಕಾಗತ್ತಾ? ಸುಮ್ನೆ ಇರ್ತೀನಿ ಅಂತ ಯಾರು ಹೇಳಿದ್ದು? ಮತ್ತೇನ್ ಮಾಡ್ತೀಯಾ? ಅವಳು ಪಲ್ಲವಿ ಮನೆಯವ್ರಿಗೆ ಗೊತ್ತಿಲ್ದೆ ಗೇಮ್ ಆಡ್ತಿದ್ದಾಳೆ ಅಲ್ವಾ, ನಾನು ಅವಳಿಗೆ ಗೊತ್ತಿಲ್ದೆ ಬೇರೆನೆ ಗೇಮ್ ಆಡ್ತೀನಿ. ಅಣ್ಣ, ಈ ವಿಷಯ ಪಲ್ಲವಿ ಮನೆಗೂ ಗೊತ್ತಾಗೋದ್ ಬೇಡ. ಇವತ್ತೇ ಲಾಯರ್ನ ಕರ್ಸು, ಆಮೇಲೆ ನನ್ನ ಆಟ ಶುರು ಮಾಡ್ತೀನಿ. ಆ ಹಳೆ ಚಾನ್ಸಿ ಇವಾಗಿಲ್ಲ. ನಿನ್ ಕಣ್ಮುಂದೆ ಇರೋದು ಮಿಸಸ್ ರಾಘವೇಂದ್ರ. ಹಾಗಾದ್ರೆ ಅವತ್ತು ನಿನ್ ಹೆಸರು ಜೊತೆಗೆ ಗಂಡನ ಹೆಸರು ಸೇರ್ತು, ಹೊಸ ಜೀವನ ಶುರುವಾಯ್ತು ಅಂತೆಲ್ಲ ಹೇಳ್ತಾ ಇದ್ದೆ. ಹೌದು ಸಿಮ್ರನ್, ಈ ಬದಲಾವಣೆ ಅನ್ನೋದು ಪ್ರೀತಿಯ ರೂಪ, ತ್ಯಾಗದ ಪ್ರತೀಕ. ಬಿಸ್ನೆಸ್, ಸಕ್ಸಸ್, ಜೀವನದಲ್ಲಿ ಅನ್ಕೊಂಡಿದ್ದೆಲ್ಲ ಆಗ್ಲೇಬೇಕು ಅನ್ನೋ ಝಾನ್ಸಿ ಬಾಯಲ್ಲಿ ತ್ಯಾಗದ ಮಾತುಗಳ ಕೇಳೋದಕ್ಕೆ ಆಶ್ಚರ್ಯ ಆಗ್ತಾ ಇದೆ. ಎನಿಹೌ, ಚಾಲೆಂಜ್ ಆಗಿ ತಗೊಂಡು ಇಲ್ಲೂ ಗೆಲ್ಬೇಕು ಅನ್ಕೊಂಡಿದ್ಯಾ? ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸಿಮ್ರನ್. ಅಂದ್ಹಾಗೆ ನಾನ್ ಲಾಸ್ಟ್ ದಿನ ಮೀಟ್ ಮಾಡಿದ್ದು ನಿನ್ ಮದ್ವೆಲೆ. ನನ್ಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು ಅಂತ ಬೇಗ ಹೊರಟೆ. ಅದಾದ್ಮೇಲೆ ನಾ ಮೀಟೇ ಆಗಕ್ ಆಗಿಲ್ಲ. ಸೊ ಹೌಸ್ ಯೋರ್ ಮ್ಯಾರಿಡ್ ಲೈಫ್? ಹನಿಮೂನ್ಗೆಲ್ಲ ಎಲ್ಲಿ ಹೋಗಿದ್ರಿ? ಲೈಫಲ್ಲಿ ಬದಲಾವಣೆ ಆಗಿದೆ ಅಷ್ಟೇ, ಇನ್ನು ಹನಿಮೂನ್ಗೂ ಹೋಗಿಲ್ಲ, ಸಂಸಾರನೂ ಶುರುವಾಗಿಲ್ಲ. ಏನೇ ಹೇಳ್ತಾ ಇದ್ಯಾ? ಮದ್ವೆ ಆಗಿ ಇಷ್ಟ ದಿನಗಳಾದ್ರೂ ಇನ್ನೂ ಸಂಸಾರ ಶುರುವಾಗಿಲ್ಲ ಅಂದ್ರೆ ಏನರ್ಥ? ಹೌದು ಸಿಮ್ರನ್, ಅದೊಂದು ದೊಡ್ಡ ಕತೆ. ನಾನ್ ಮದ್ವೆ ಆಗಿದ್ದೆ ವಿಚಿತ್ರವಾದ ಸಿಚುವೇಶನ್ ಅಲ್ಲಿ, ಮತ್ತೆ ಒಂದ್ ಕಂಡೀಷನ್ ಮೇಲೆ. ಅದೇನಾಯ್ತು ಅಂದ್ರೆ, ನೀನು ಮದುವೆಯಾಗಿ ಗಂಡನ ಜೊತೆ 1 ತಿಂಗಳು ಸಂಸಾರ ಮಾಡ್ಬೇಕು. ಯೋರ್ ಅಪಾಯಿಂಟೆಡ್. ಮೇಡಮ್, ಅದು ಆಫೀಸ್ ಕೆಲ್ಸ ಅಲ್ಲ, ಮತ್ತೆ ನನ್ನ ಗಂಡನ್ ಕೆಲ್ಸ.
ಇಷ್ಟ ಆಯ್ತು ಸಿಮ್ರನ್. ನಮ್ಮವರಿಗೋಸ್ಕರ ಬದ್ಲಾದೆ, ಆದ್ರೆ ಅವರು ನನ್ ಬದಲಾವಣೆನ ಅರ್ಥ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ನಮ್ಮವ್ರಿಗಾಗಿ ಬದ್ಲಾದೆ, ಆದ್ರೆ ಬದ್ಲಾಗಿರೋ ನನ್ನನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಒಟ್ನಲ್ಲಿ ನನ್ ಗಂಡನ್ ಮನೆಯವ್ರಿಗೆ ನಾನಂದ್ರೆ ಇಷ್ಟನೇ ಇಲ್ಲ. ಸದ್ಯದ ಪರಿಸ್ಥಿತಿಲಿ ನಾನು ಅವ್ರ ಮನೇಲಿ ಮಾತ್ರ ಇದ್ದೀನಿ, ಅವ್ರ ಮನ್ಸಲ್ಲಿ ನಾನಿಲ್ಲ. ನಾನು ಅವ್ರ ಮನ್ಸಲ್ಲಿ ಜಾಗ ಮಾಡ್ಕೊಳಕ್ ಹೋರಾಡ್ತಿದ್ರೆ ಅವ್ರು ನನ್ನ ಮನೆಯಿಂದ ಆಚೆ ಹಾಕೋದಕ್ ಹೋರಾಡ್ತಿದ್ದಾರೆ. ಇಷ್ಟೆಲ್ಲ ಆಗಿದ್ಯಾ? ಓ ಗಾಡ್. ಓಕೆ, ನಿಮ್ ಮನೆಯವ್ರಿಗೆ ನಿನ್ ಕಂಡ್ರೆ ಇಷ್ಟ ಇಲ್ಲ ಸರಿ, ಆದ್ರೆ ನಿನ್ ಗಂಡಂಗೆ ನಿನ್ ಬಗ್ಗೆ ಏನ್ ಅಭಿಪ್ರಾಯ ಇದೆ? ಅವನ್ ಮನ್ಸಲ್ಲಿ ನಾನು ಇದೀನಿ ಸಿಮ್ರಾನ್, ಆದ್ರೆ ಮನೆಯವ್ರಿಗೋಸ್ಕರ ಅವ್ನ್ ಪ್ರೀತಿನ ಹೇಳ್ಕೊಳಕಾಗ್ದೆ ಮನ್ಸಲ್ಲೇ ಇಟ್ಕೊಂಡು ಒದ್ದಾಡ್ತಿದ್ದಾನೆ. ಅಲ್ಲ ಜಾನ್ಸಿ, ಜೀವನದಲ್ಲಿ ಏನೇ ಬೇಕಿದ್ರು ಕಿತ್ಕೊಳ್ಳೋ ಅಂತ ನೀನು ಇಲ್ಲಿ ಯಾಕೆ ತಾಳ್ಮೆಯಿಂದ ಇದ್ಯಾ? ಅವತ್ತು ಬೇಕು ಅಂದಿದ್ದನ್ನ ಪಡ್ಕೊಳ್ತಾ ಇದ್ದು ಬಿಸ್ನೆಸ್ ಮಾಡ್ತಿದ್ದ ಜಾನ್ಸಿ, ಆದ್ರೆ ಇವಾಗ ಪಡ್ಕೊಳಕ್ ಹೊರಟಿರೋದು ಕುಟುಂಬದ ಪ್ರೀತಿ. ಇದರ ಬಲವಂತದಿಂದ ಪಡ್ಕೊಳಕ್ ಆಗಲ್ಲ ಸಿಮ್ರನ್, ಪ್ರೀತಿಯಿಂದ ಒಲಿಸ್ಕೊಳ್ಬೇಕು. ನೀನ್ ಹೇಳ್ತಾ ಇರೋದು ಅಕ್ಷರಶಃ ನಿಜ ಜಾನ್ಸಿ, ಆದ್ರೆ ಈ ವಿಷಯದಲ್ಲಿ ನೀನ್ ತುಂಬಾ ಲೇಟ್ ಮಾಡಿದ್ರೆ ಒಳ್ಳೇದಲ್ಲ. ಕಾಯೋದು ಕಾಡುತ್ತೆ, ಇದ್ರಿಂದ ನಿನ್ಗೇನಾದ್ರೂ ಒಳ್ಳೇದಾಗತ್ತೆ ಅನ್ನೋದಾದ್ರೆ ಅದು ಕನ್ಸಿನ ಮಾತು. ಇಷ್ಟು ದಿನ ನೀನ್ ಮಾಡಿರೋ ತಪ್ಪೇನ್ ಗೊತ್ತಾ? ಎಲ್ಲ ಸರಿ ಹೋಗುತ್ತೆ, ಸರಿ ಆದ್ಮೇಲೆ ಸಂಸಾರ ಶುರು ಆಗತ್ತೆ ಅಂತ ಕಾದಿದ್ದು. ಒಂದ್ಸಲ ನಿಮ್ಮಿಬ್ರ ಮಧ್ಯ ಶಾಸ್ತ್ರ ಮುಗ್ದು ಅವ್ರ ವಂಶದ ಕೊಡಿ ನಿನ್ ಹೋಟೆಲ್ ಬೆಳೆದ್ರೆ ನಿಮ್ಮಿಬ್ರನ್ನ ಅವಾಗ ಯಾರಿಂದಾನು ದೂರ ಮಾಡಕ್ ಸಾಧ್ಯನೇ ಇಲ್ಲ. ಅದಕ್ ಮನೆಯವ್ರು ಒಪ್ಕೊಳ್ಬೇಕಲ್ಲ. ಸರಿ ಬಿಡು, ಇವತ್ತು ನಾನ್ ನಿಮ್ ಮನೆಯವ್ರನ್ನ ಒಪ್ಸಿ ಎಲ್ಲಾನು ಸರಿ ಮಾಡ್ತೀನಿ. ನೀನ್ ಸರಿ ಮಾಡ್ತೀಯಾ? ಅದೇ ಹೇಗೆ? ಹೇಗೆ ಅಂದ್ರೆ, ನಾನ್ ಕೆಲ್ಸ ಮಾಡೋದೆಲ್ಲಿ ಅಂತ ನಿನ್ಗೂ ಗೊತ್ತು ತಾನೆ? ಹಾ, ನ್ಯೂಸ್ ಚಾನೆಲ್ ಅಲ್ಲಿ. ಅದನ್ನೇ ಯೂಸ್ ಮಾಡ್ಕೊಂಡು ನಿಮ್ ಮನೆಯವ್ರ ಮುಂದೆ ನಿಂತ್ಕೊಂಡು ನಿಮ್ಮಿಬ್ರು ಒಂದ್ ಮಾಡ್ತೀನಿ. ಅದೆಲ್ಲ ಸಾಧ್ಯನಾ? ಡೆಫಿನೆಟ್ಲಿ ಎಲ್ಲಾನು ಸಾಧ್ಯ ಇದೆ. ನಾನು ಇನ್ನೊಂದ್ ಅರ್ಧ ಗಂಟೆಲಿ ನಿಮ್ ಮನೆ ಹತ್ರ ಬರ್ತೀನಿ. ಆದ್ರೆ ನೀನು ನಿಮ್ ಮನೆಯವ್ರ ಮುಂದೆ ನನ್ ಗೊತ್ತಿಲ್ದಿರೋ ತರ ನಾಟಕ ಮಾಡ್ಬೇಕು. ಮುಂದಿಂದೆಲ್ಲ ನಾನ್ ನೋಡ್ಕೊಂತೀನಿ, ಓಕೆನಾ? ಸರಿ ಆಯ್ತು. ಸರಿ, ನಾನಿನ್ ಬರ್ತೀನಿ. ಸಿಮ್ರನ್, ಒಂಚೂರು ಹೆಲ್ಪ್ ಮಾಡ್ತೀಯಾ? ಓಕೆ, ಬಾಯ್. ಬಾಯ್ ಸಿಮ್ರನ್. ನನ್ ಸಂಸಾರ ಸರಿ ಮಾಡೋದಕ್ಕೆ ಇವಳು ಏನ್ ಮಾಡ್ಬೋದು?